ನಟ ದರ್ಶನ್ಗೆ ಲೇಡೀಸ್ ಟ್ರಬಲ್. ದೇವಿಯ ಮಹಾನ್ ಭಕ್ತನಾಗಿದ್ದ ಹೆಣ್ಣಿನಿಂದಲೇ ಸಂಕಷ್ಟ. ನಟ ದರ್ಶನ್ಗೆ ಲೇಡೀಸ್ ಟ್ರಬಲ್. ದೇವಿಯ ಮಹಾನ್ ಭಕ್ತನಾಗಿದ್ರೂ ಕೂಡ ಹೆಣ್ಣಿನಿಂದಲೇ ಸಂಕಷ್ಟ. ಪದೇ ಪದೇ ಮಹಿಳೆಯಿಂದಲೇ ತೊಂದರೆಗೀಡಾಗ್ತಾ ಇರುತ್ತಾರೆ ದಾಸ. ಹೆಂಡತಿ ವಿಜಯಲಕ್ಷ್ಮಿಯನ್ನ ಹೊಡೆದು ಜೈಲು ಸೇರಿದಂತಹ ದರ್ಶನ್, ನಟಿ ನಿಖಿತಾ ಜೊತೆಗೆ ಗಾಸಿಪ್ನಿಂದ ಹೆಸರು ಕೆಡಿಸಿಕೊಂಡಿದ್ದಂತಹ ದಚ್ಚು, ಪವಿತ್ರಕ್ಕಾಗಿ ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಸೇರಿದಂತಹ ದಾಸ ಈಗ ಮತ್ತೆ ಹೆಣ್ಣಿಂದಲೇ ದರ್ಶನ್ಗೆ ಇನ್ನಷ್ಟು ಕಾನೂನು ಸಂಕಷ್ಟ. ನಟಿ ರಮ್ಯಾಳನ್ನ ಕೆಣಕಿದ್ದಾರೆ ದರ್ಶನ್ ಅಭಿಮಾನಿಗಳು. ದರ್ಶನ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಮಾಜಿ ಸಂಸದೆ ರಮ್ಯಾ. ದರ್ಶನ್ರಂತೆ ರಮ್ಯಾಗೆ ಅತಿ ದೊಡ್ಡ ಅಭಿಮಾನಿಗಳ ಬಳಗ ಇದೆ. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ಜೊತೆ ಡಿ ಫ್ಯಾನ್ಸ್ ಖ್ಯಾತಿ. ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಟಿ ರಮ್ಯಾ. ಇದೇ ಕೇಸ್ನಲ್ಲಿ ದರ್ಶನ್ಗೂ ಕೂಡ ಇನ್ನಷ್ಟು ಹಿನ್ನಡೆ ಫಿಕ್ಸ್. ರಮ್ಯಾ ಪರ ಒಂದುಗೂಡ್ತಾ ಇದೆ ಬಹುತೇಕ ಸ್ಯಾಂಡಲ್ವುಡ್. ನಟಿ ರಮ್ಯಾ ಬೆಂಬಲಕ್ಕೆ ನಿಂತಿದೆ ದೊಡ್ಡ ಮನೆ. ನಟಿ ರಮ್ಯಾರನ್ನ ಕೆಣಕಿ ಸಂಕಷ್ಟಕ್ಕೀಡಾಗಿದ್ದಾರ ದರ್ಶನ್. ಹೆಣ್ಣಿನ ಸವಸ ಬಿಡದಿದ್ರೆ ಮತ್ತೆ ಜೈಲು ಪಾಲಾಗ್ತಾರ ದರ್ಶನ್. ಎಸ್ ವೀಕ್ಷಕರೇ, ದರ್ಶನ್ಗೆ ಯಾಕೋ ಹೆಣ್ಣಿಂದನೇ ಪ್ರಾಬ್ಲಮ್ಮು ಅಂತ ಅನ್ನಿಸ್ತಾ ಇದೆ. ವಾಟ್ ಎವರ್ ಏನೇ ವಿಚಾರವಾಗಿದ್ರೂ ಕೂಡ ಈ ಹಿಂದೆಂದ ಸ್ವಲ್ಪ ಕೆದಕ್ಕೊತ್ತು ಹೋಗೋಣ. ಈ ಹಿಂದೆ ವಿಜಯಲಕ್ಷ್ಮಿ ಅವರನ್ನ ಹೊಡೆದು ಜೈಲನ್ನ ಸೇರಿದಂತಹ ದರ್ಶನ್, ಸಾರಥಿ ಮೂವಿ ರಿಲೀಸ್ ಟೈಮಲ್ಲಿ ಆಗಿರುವಂತಹ ಘಟನೆ ಇದು. ಸೊ ಅವಾಗಲೂ ಕೂಡ ಜೈಲು ವಾಸವನ್ನ ಅನುಭವಿಸಿದಂತಹ ದರ್ಶನ್ ತದಾದ ನಂತರ ನಿಖಿತಾ ವಿಚಾರವಾಗಿ, ಅಂದರೆ ನಿಖಿತಾ ಹೆಸರು ಗಾಸಿಪ್ ಕೇಳಿ ಬರ್ತಾ ಇತ್ತು ದರ್ಶನ್ ಹಾಗೂ ನಿಖಿತಾ ವಿಚಾರವಾಗಿ. ಸೊ ಗಾಸಿಪ್ಪಲ್ಲೇ ಇದ್ಬಿಡ್ಲಿ, ಯಾಕಂತಂದ್ರೆ ಆಕೆಗೂ ಕೂಡ ಮದುವೆ ಆಗಿದೆ. ಸೊ ಲೀವ್ ಇಟ್. ಈಗ ಪವಿತ್ರ ಗೌಡಗಾಗಿ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ A2 ಆರೋಪಿ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಈಗ ಮತ್ತೆ ರಮ್ಯಾ ವಿಚಾರವಾಗಿ ಕಾನೂನು ಸಂಕಷ್ಟ ಬರುತ್ತಾ ಎನ್ನುವಂತಹ ಪ್ರಶ್ನೆ ಈಗ ನಿರ್ಮಾಣವಾಗಿದೆ. ಯಾಕಾಗಿ ಹಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಮ್ಯಾ ಈಗ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿದ್ದಾರೆ. ಅಂದ್ರೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ನಮ್ಮಣ್ಣನ ಬಿಟ್ಕೊಡೋದಿಲ್ಲ, ಏನೇ ಮಾಡಿದ್ರು ನಮ್ಮ ಅಣ್ಣನೇ ಅಂತ ಹೇಳಿ ಹುಚ್ಚು ಅಭಿಮಾನವನ್ನು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿದೆಲ್ಲವೂ ಕೂಡ ರಮ್ಯಾಳನ್ನ ಕೆಣಕಿದ್ದಂತಹ ದರ್ಶನ್ ಅಭಿಮಾನಿಗಳು ದರ್ಶನ್ನ ವಿರುದ್ಧವೇ ಈಗ ಮಾಜಿ ಸಂಸದೆ ರಮ್ಯಾ ತಿರುಗಿ ಬಿದ್ದಿದ್ದು. ದರ್ಶನ್ರಂತೆ ರಮ್ಯಾಗೂ ಕೂಡ ಅತಿ ದೊಡ್ಡ ಅಭಿಮಾನಿಗಳ ಬಳಗ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಜೊತೆಗೆ ಟಿ ಬಾಸ್ ಫ್ಯಾನ್ಸ್ ಖ್ಯಾತಿಯನ್ನ ತೆಗೆದಿದ್ದು ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಟಿ ರಮ್ಯಾ. ಇದೇ ಕೇಸ್ನಲ್ಲಿ ದರ್ಶನ್ಗೂ ಮತ್ತಷ್ಟು ಹಿನ್ನಡೆ ಫಿಕ್ಸ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.